ರೇಣುಕಾ ಸ್ವಾಮಿ ಬಂದಿದ್ದ ಸಮಯಕ್ಕೆ ದರ್ಶನ್ ಬಂದಿದ್ದ ಸಮಯಕ್ಕೆ 4 ರಿಂದ 5 ಅವರ್ ಡಿಫರೆನ್ಸ್ ಇದೆ. 5 ಅವರಲ್ಲಿ 25 ಜನ ಅಣ್ಣಗಾಯಿ ನೀರ್ಗಾಯಿ ಮಾಡ್ದಂಗೆ ಹೊಡೆದಾರ ಅವನನ್ನ. ಸೊ ಪ್ರತಿ ಒಂದು ಏಟುನು ಡೆತ್ತೆ ಅವ್ರಿಗೆ. ಸೊ ಫೈನಲ್ ನಮಗೆ ಇಲ್ಲಿ ಕೌಂಟ್ ಆಗಿದೇನೋ ACP ಚಂದನ್ ಮಾಡಿರೋದು ಈ ಉಸಿರು ನಿಂತೋಯ್ತಲ್ಲ ಆ ಮಿನಿಟ್ ಮಾತ್ರ ಕೌಂಟ್ ಆಗಿದೆ ಇಲ್ಲಿ. ಈ 4 ಅವರ್ಸ್ ಟಾರ್ಚರ್ ಏನಿದೆ ಡ್ಯೂ ಟು ವಿಚ್ ದ ಡೆತ್ ಹ್ಯಾಸ್ ಕಾಸ್ಡ್. ದ ಡಿಸೈನ್ ಆಫ್ ದ ಡೆತ್ ಏನಿದೆ ಉಸಿರು ಹೋದಾಗ ಆ ಡೆತ್ ನ ಆಮೇಲೆ ಇಲ್ಲಿ ಮಾಧ್ಯಮ ಟ್ರಯಲ್ ನಡೆಸ್ತಾ ಇತ್ತು. ಅಂದ್ರೆ ದರ್ಶನೇ ಆರೋಪಿ ಅಂತ. ಪೊಲೀಸರಿಗೆ ಏನ್ ಬೇಕಾಗಿದೆ, ನಮಗೆ ಯಾಕೆ ಗುರು ಡಿವೇಟ್ ಮಾಡೋಣ, ಒಂದ್ ಕಡೆ CBI ಅಂತೇಳಿ ನಮ್ಗೆ ಭಯಡಿಸ್ತಾರೆ, ಆಮೇಲೆ ಮಾಧ್ಯಮ ಆಲ್ರೆಡಿ ಫ್ರೇಮ್ ಮಾಡ್ಬಿಟ್ಟಿದೆ, ಸರಿ ಅವನೇ ಕೊಲೆಗಾರ ಅಂತ ಕಟ್ಟಿಬಿಟ್ರು. ಈಸಿ ಅವ್ರಿಗೆ, ಇನ್ವೆಸ್ಟಿಗೇಷನ್ ಆಫೀಸರ್ಗೆ ನೀವು ಮಾಡಿದ್ ಈಸಿ. ದರ್ಶನ್ ಕೊಲೆ ಮಾಡೋಣ ತೋರಿಸ್ತಾ ಇದಕ್ಕ ಅಲ್ಟಿಮೇಟ್ ಆಗಿ ಅವ್ರಿಗೆ ಈಸಿ ಆಯ್ತು. ಜನಗಳ ಮೆಂಟಲ್ ಕೂತಿದ್ದ ಕೊಲೆಗಾರ ಅಂತ ಯಾರೋ ದರ್ಶನ್ ಈಸಿಯಾಗಿ ಏನ್ ಮಾಡಿದ್ರು, ಹೌದು ಇವನೇ ಕೊಲೆ ಮಾಡಿದ್ರು ಬರೆದ್ರು. ನಮ್ಗೆ ಅದು ಬೇಕಾಗಿಲ್ಲ, ನಿಜವಾಗಿ ಯಾರು ಕೊಲೆ ಮಾಡಿದ್ರು ಅದು ಬೇಕಾಗಿದೆ. 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ ಸರ್, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನೋ ಒಂದು ನಮ್ಮ ಸಂವಿಧಾನದ ಒಂದು ವ್ಯಾಲ್ಯೂಸ್ ಇದೆ. ಸೊ ಆ ವ್ಯಾಲ್ಯೂಸ್ ಇಟ್ಕೊಂಡಾಗ ನಮ್ಗೆ ಗೊತ್ತಾಗೋದೇನು ಅಂತಂದ್ರೆ, ಇಲ್ಲಿ ಏನೋ ಅವ್ನು ಕೊಲೆನೇ ಮಾಡಿಲ್ಲ ಅಂತಂದ್ರೆ ದೀಪಕ್ಕು ವಿಡಿಯೋ ಹಾಕಿ ಕಳಿಸ ಮುನಿಗೆ